ಹಾಯ್ ಗೈಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರ ಮನೆಯಂತೆ ನಮ್ಮ ಮನೇಲಿ ಕೂಡ ಬೇಗ ಇದ್ದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಡುಗೆ ಮಾಡೋ ಮುಂಚೆ ಒಲೆ ಪೂಜೆ ಎಲ್ಲ ಮಾಡಿದ್ವಿ. ಒಲೆ ಪೂಜೆ ಆಗಿದ್ಮೇಲೆ ಒಬ್ಬಟ್ಟಿಗೆ ಅಂತ ಹೇಳಿ ಬೇಳೆ ಬೇಯಿಸೋದಕ್ಕೆ ಇಟ್ಟರು. ನಾನು ಮತ್ತು ಅಕ್ಕ ಎಲ್ಲ ತರಕಾರಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಪಲ್ಯಗೆ ಅಂತೇಳಿ ಸ್ವಲ್ಪ ತರಕಾರಿ ಹಚ್ಚುತ್ತಾ ಇದ್ದೆ. ನಮ್ಮ ಅಕ್ಕ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ಲು. ಹಾಗೆ ನಮ್ಮಮ್ಮ ಕೂಡ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಅದೆಲ್ಲ ಆಗೋ ಅಷ್ಟರಲ್ಲಿ ಬೇಳೆ ಕೂಡ ಬೇಯಿಸಿಟ್ಟಿದ್ರು. ಅದನ್ನು ಗ್ರೈಂಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. 1-2-3 ಸಲ ಗ್ರೈಂಡರ್ಗೆ ಹಾಕಿದೆ. ಗ್ರೈಂಡ್ ಎಲ್ಲ ಆಯಿತು. ಅದೆಲ್ಲ ಆಗಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ಎಲ್ಲ ಗ್ರೈಂಡ್ ಮಾಡಿದ ಹೂರಣ ಎಲ್ಲ ಎತ್ತಿಟ್ಟೆ. ಹೂರಣ ಎಲ್ಲ ರೆಡಿ ಆದಮೇಲೆ ನಮ್ಮ ದೊಡ್ಡಮ್ಮ ಒಬ್ಬಟ್ಟು ತೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಒಬ್ಬಟ್ಟು ತೊಟ್ಟೋ ಥರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಒಬ್ಬಟ್ಟು ತೊಟ್ಟೋದಕ್ಕೆ ಬರಲಿಲ್ಲ. ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ದೇವ್ರ ಫೋಟೋಗಳನ್ನ ಒರೆಸಿ ಕುಂಕುಮ ಮತ್ತು ಅರಿಶಿನ ಇಟ್ಟು ಹೂಗಳನ್ನ ಹಾಕ್ತಾಯಿದ್ದೆ. ನಮ್ಮ ದೊಡ್ಡಮ್ಮ ನಾಗರ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಏನೇನು ತಗೊಂಡು ಹೋಗೋದು ಅಂತ ಹೇಳಿ. ನಾಗರ ಪೂಜೆ ಮಾಡ್ಕೊಂಡು ಬರೋದಕ್ಕೆ ನಾನು ಮತ್ತು ದೊಡ್ಡಮ್ಮ ಇಬ್ಬರು ಹೋದ್ವಿ. ಇಲ್ಲಿ ನೋಡಬಹುದು ಗೋಲ್ಡ್ ಥರದ್ದು ಒಂದು ಕಾಣಿಸ್ತಾ ಇದೆ. ಅದ್ರ ಮೇಲೆ ನಾಗರದ್ದು ಒಂದು ಹಚ್ಚೆ ಇದೆ. ಅದನ್ನು ಕೂಡ ತಗೊಂಡೋಗಿ ಹುತ್ತದ ಮೇಲಿಟ್ಟು ಪೂಜೆ ಮಾಡ್ತೀವಿ. ಇಬ್ಬರು ಪೂಜೆ ಮಾಡಿಬಿಟ್ಟು ಮತ್ತು ಹಾಲು ತುಪ್ಪ ಎಲ್ಲ ನೆರೆದು ಮನೆಗೆ ಬಂದ್ವಿ ವಾಪಸ್ಸು. ಮನೆಗೆ ಬರೋ ಅಷ್ಟರಲ್ಲಿ ದೊಡ್ಡಪ್ಪ ತೋರಣ ಕಟ್ತಾ ಇದ್ದರು. ಬೇವು ಬೆಲ್ಲ ಮಾಡೋದಕ್ಕೆ ಬೇವು ಬಿಡಿಸ್ಕೊಂಡೆ ಸ್ವಲ್ಪ ನಾನು ಕೂಡ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದಾದಮೇಲೆ ಮನೆಗೆ ಬಂದು ಕಳಸದ ಪೂಜೆ ಮಾಡಿ ನಾನು ಕೂಡ ದೇವರಿಗೆ ನಮಸ್ಕಾರ ಹಾಕಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಊಟ ಎಲ್ಲ ಆದಮೇಲೆ ಗೊಂಬೆದು ಒಂದು ಯುಗಾದಿ ಹಬ್ಬದ ಥೀಮಲ್ಲಿ ಫೋಟೋ ಶೂಟ್ ಮಾಡಿದ್ವಿ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.